Okay, students, welcome to today's online class. So, in previous classes, what I have done, just I will review all those points. So, in previous class, you have learned chapter 1, that is industrial development, ಕೈಗಾರಿಕಾ ಅಭಿವೃದ್ಧಿ ಅಧ್ಯಾಯ 1. ಓಕೆ, ಸೊ ಇಲ್ಲಿ ನೀವು ಏನೇನು ತಿಳ್ಕೊಂಡ್ರಿ, ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್, ಕೈಗಾರಿಕಾ ಅರ್ಥಶಾಸ್ತ್ರದ ಪರಿಚಯವನ್ನು ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ಎರಡನೇ ಇದರಲ್ಲಿ ಏನು ತಿಳ್ಕೊಂಡ್ರಿ, ಕೈಗಾರಿಕಾ ಅರ್ಥಶಾಸ್ತ್ರದ ಎರಡು ಮೂಲಾಂಶಗಳು, ಕೈಗಾರಿಕಾ ಅರ್ಥಶಾಸ್ತ್ರದ ಎರಡು ಮೂಲಾಂಶಗಳು ಯಾವುದು ಅದನ್ನು ಸಹ ತಿಳ್ಕೊಂಡ್ರಿ. ಸೊ ಯು ಹ್ಯಾವ್ ಲರ್ನ್ಡ್ ಟೂ ಬ್ರಾಡ್ ಎಲಿಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ವಾಟ್ ಆರ್ ದೋಸ್? ಡಿಸ್ಕ್ರಿಪ್ಟಿವ್ ಎಲಿಮೆಂಟ್, ವಿವರಣಾತ್ಮಕ ಮೂಲಾಂಶ, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಎಲಿಮೆಂಟ್, ವ್ಯವಹಾರ ನೀತಿ ಮತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೂಲಾಂಶ. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯು ಹ್ಯಾವ್ ಲರ್ನ್ಡ್ the concept, that is industrialization and industrial development. ಮತ್ತೊಂದು ಏನು ಪರಿಭಾವನೆಯನ್ನು ಅಧ್ಯಯನ ಮಾಡಿದರೆ, ಕೈಗಾರಿಕರಣ ಮತ್ತು ಕೈಗಾರಿಕಾ ಅಭಿವೃದ್ಧಿ ಅಂದ್ರೆ ಏನು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಯು ಹ್ಯಾವ್ ಲರ್ನ್ಡ್. ಓಕೆ, ಸೊ ಕೈಗಾರಿಕರಣ, ಕೈಗಾರಿಕಾ ಅಭಿವೃದ್ಧಿ, ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್, ಸೊ ಅದನ್ನು ಸಹ ನೀವು ಆ ಒಂದು ಇದರಲ್ಲೇ ತಿಳ್ಕೊಂಡಿದ್ರಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯು ಹ್ಯಾವ್ ಲರ್ನ್ಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಓಕೆ, ಸೊ ಕೈಗಾರಿಕಾ ಅಭಿವೃದ್ಧಿ ಅಥವಾ ಕೈಗಾರಿಕರಣದ ಮೇಲೆ ಪ್ರಭಾವ ಬೀರತಕ್ಕಂತಹ ಅಂಶಗಳು ಅಥವಾ ಸಂಗತಿಗಳು ಯಾವುವು. ಸೊ ಹಿಯರ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಪಾಸಿಟಿವ್ ಫ್ಯಾಕ್ಟರ್ಸ್ ಆಸ್ ಎಕನಾಮಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್. ಆರ್ಥಿಕ ಸಂಗತಿಗಳು ಮತ್ತು ಆರ್ಥಿಕೇತರ ಸಂಗತಿಗಳನ್ನು ನೀವಿಲ್ಲಿ ಇದು ಹೇಳಬೇಕಾಗ್ತದೆ. ಓಕೆ, ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟು, ಇದರಲ್ಲಿ ನೀವು ಎಕನಾಮಿಕ್ ಫ್ಯಾಕ್ಟರ್ಸು, ನಾನ್ ಎಕನಾಮಿಕ್ ಫ್ಯಾಕ್ಟರ್ಸು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಮುಂದಿನ ಇದರಲ್ಲಿ ನೀವು ಏನು ಅಧ್ಯಯನ ಮಾಡಿದ್ರೆ ಅಂದರೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಹೈಬಿಟಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ಮಾರಕವಾಗಿರುವ ಸಂಗತಿಗಳು ಯಾವುವು, ಅಥವಾ ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ಅಡಚಣೆ ಉಂಟು ಮಾಡತಕ್ಕಂತಹ ಸಂಗತಿಗಳು ಮತ್ತು ಅಥವಾ ತೊಂದರೆ ಕೊಡತಕ್ಕಂತಹ ಸಂಗತಿಗಳು ಯಾವುದು, ಅದನ್ನು ಸಹ ನೀವು ಹಿಂದಿನ ಕ್ಲಾಸ್ನಲ್ಲೇ ಅಧ್ಯಯನ ಮಾಡಿದ್ದೀರಿ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಪಾಯಿಂಟ್ಸ್ ದಟ್ ಮಾರ್ಕೆಟ್ ಇಂಪರ್ಫೆಕ್ಷನ್ಸ್, ಮಾರುಕಟ್ಟೆಯ ಅಪರಿಪೂರ್ಣತೆಗಳನ್ನು ಅಧ್ಯಯನ ಮಾಡಿದ್ದೀರಿ. ಅದೇ ರೀತಿಯಾಗಿ ವಿಷಯ ಸರ್ಕಲ್ ಆಫ್ ಪಾವರ್ಟಿ, ಬಡತನದ ವಿಷಮ ಚಕ್ರವನ್ನು ಅಧ್ಯಯನ ಮಾಡಿದರೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಇಂಟರ್ನ್ಯಾಷನಲ್ ಫೋರ್ಸಸ್, ಅಂತಾರಾಷ್ಟ್ರೀಯ ಒತ್ತಡಗಳು. ಸೊ ವಿತ್ ದ್ಯಾಟ್ ಯು ಹ್ಯಾವ್ ಲರ್ನ್ಡ್ ದ ಪೊಲಿಟಿಕಲ್ ಫ್ಯಾಕ್ಟರ್ಸ್, ರಾಜಕೀಯ ಸಂಗತಿಗಳು. ಅದೇ ರೀತಿಯಾಗಿ ಸೋಷಿಯಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಸಂಗತಿಗಳು. ಅದೇ ರೀತಿಯಾಗಿ ಕಲ್ಚರಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳು. ಸೊ ಈ ಸಂಗತಿಗಳನ್ನು ಸಹ ನೀವು ಅಧ್ಯಯನ ಮಾಡಿದರೆ. ಈ ಸಂಗತಿಗಳು ಹೇಗೆ ನಮ್ಮ ದೇಶದ ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಆತಂಕವನ್ನು ಉಂಟು ಮಾಡಿದಾವೆ ಅನ್ನುವುದನ್ನು ನೀವು ಇಲ್ಲಿ ತಿಳ್ಕೊಂಡಿದ್ದೀರಿ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಯು ಹ್ಯಾವ್ ಲರ್ನ್ಡ್ ಇನ್ ಪ್ರೀವಿಯಸ್ ಆನ್ಲೈನ್ ಕ್ಲಾಸಸ್, ದಟ್ ಈಸ್ ದ ಕನ್ಸೆಪ್ಟ್ಸ್. ಓಕೆ, ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಕನ್ಸೆಪ್ಟ್ಸ್ ಲೈಕ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯ ಅಂದರೆ ಏನು, ಅದರ ಅರ್ಥ ಏನು ಹೇಳ್ತದ, ಆ್ಯಂಡ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್, ಅದರ ಉದ್ದೇಶಗಳು ಏನು. ಸೊ ಅದನ್ನು ಸಹ ನೀವು ಇಲ್ಲಿ ತಿಳ್ಕೊಂಡ್ರಿ. ಆ್ಯಂಡ್ ನೆಕ್ಸ್ಟ್ ಕನ್ಸೆಪ್ಟ್ ಯು ಹ್ಯಾವ್ ಲರ್ನ್ಡ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯ. ಸೊ ಈ ಒಂದು ಖಾಸಗಿ ವಲಯ ಏನು ಅಂದರೆ ಏನು, ಅದಕ್ಕೆ ವಾಟ್ ಈಸ್ ದ ಡೆಫಿನೇಷನ್, ಹೌ ಡು ಯು ಡಿಫೈನ್ ಪ್ರೈವೇಟ್ ಸೆಕ್ಟರ್, ಈ ಒಂದು ಖಾಸಗಿ ವಲಯವನ್ನು ಹೇಗೆ ನೀವು ಅಲ್ಲಿ ಇದನ್ನು ಮಾಡ್ತೀರಿ ಅನ್ನೋದನ್ನು, ಅಂದರೆ ಅದನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ. ಆ್ಯಂಡ್ ಹೌ ಡು ಯು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್, ಆಲ್ ದೀಸ್ ಪಾಯಿಂಟ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಕನ್ಸೆಪ್ಟ್. ದ ನೆಕ್ಸ್ಟ್ ದಟ್ ಕನ್ಸೆಪ್ಟ್ ಯು ಹ್ಯಾವ್ ಲರ್ನ್ಡ್ ಇನ್ ಪ್ರೀವಿಯಸ್ ಆನ್ಲೈನ್ ಕ್ಲಾಸ್, ದಟ್ ಈಸ್ ಜಾಯಿಂಟ್ ಸೆಕ್ಟರ್, ಜಂಟಿ ವಲಯ ಅಥವಾ ಸಂಯುಕ್ತ ವಲಯ. ಸೊ ಈ ಒಂದು ಜಂಟಿ ವಲಯ ಅಂದ್ರೇನು, ಸಂಯುಕ್ತ ವಲಯ ಅಂದ್ರೇನು, ಸೊ ಅದರ ಒಂದು ಅರ್ಥ ಏನು ಹೇಳ್ತದ ಅದನ್ನು ಸಹ ತಿಳ್ಕೊಂಡ್ರಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ದ ಎಕ್ಸ್ಪ್ಲನೇಷನ್ ಪಾರ್ಟ್ ಆಫ್ ದ ಜಾಯಿಂಟ್ ಸೆಕ್ಟರ್. ಸೊ ಇನ್ ದ ಇಯರ್ ಹೇಗೆ ಯಾವುದೇ ರೀತಿ ಹೌ ಇಟ್ ಡೆವಲಪ್ಡ್ ಇನ್ ಇಂಡಿಯಾ, ಸೊ ಇನ್ ದ ಆಫ್ಟರ್ 1991. ಸೊ ಆಲ್ ದೀಸ್ ಪಾಯಿಂಟ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ಜಾಯಿಂಟ್ ಸೆಕ್ಟರ್. ಓಕೆ, ಸಂಯುಕ್ತ ವಲಯದಲ್ಲಿ ಈ ಒಂದು ಪರಿಭಾವನೆ ಅದರ ವಿವರಣೆಯನ್ನು ಅಧ್ಯಯನ ಮಾಡಿದೆ. ಆ್ಯಂಡ್ ದ ಲಾಸ್ಟ್ ಕಂಟೆಂಟ್ ಆಫ್ ದ ಫಸ್ಟ್ ಚಾಪ್ಟರ್ ಟುಡೇ ಐ ಆಮ್ ಗೋಯಿಂಗ್ ಟು ಲೆಕ್ಚರ್ ಆನ್, ದಟ್ ಈಸ್ ದ ಕನ್ಸೆಪ್ಟ್ ಟ್ರಿಪಲ್ ಪಿ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ದಟ್ ಈಸ್ ಟ್ರಿಪಲ್ ಪಿ ಮಾಡೆಲ್. ಸೊ ಟ್ರಿಪಲ್ ಪಿ ನಮೂನೆ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ನಾವು ಕನ್ನಡದಲ್ಲಿ ಅಂತೀವಿ, ಪಬ್ಲಿಕ್ ಅಂದ್ರೇನು, ಫಸ್ಟ್ ಪಿ ಅದು ಸಾರ್ವಜನಿಕ ಅಂದರೆ ಪಬ್ಲಿಕ್, ಆಮೇಲೆ ನೆಕ್ಸ್ಟ್ ಪಿ ಬರ್ತದೆ ಪ್ರೈವೇಟ್ ಅಂದರೆ ಖಾಸಗಿ, ಆಮೇಲೆ ಮತ್ತೊಂದು ಪಿ ಬರ್ತದೆ ಅದಕ್ಕೇನಂತೀವಿ ಪಾಲುದಾರಿಕೆ ಅಥವಾ ಭಾಗವಹಿಸುವಿಕೆ, ಅಂದರೆ ಸರ್ಕಾರಿ ಅಥವಾ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಅಥವಾ ಸಹಭಾಗಿತ್ವದ ನಮೂನೆ. ಓಕೆ, ಸೊ ಟ್ರಿಪಲ್ ಪಿ ನಮೂನೆ ಅಂತ ಬರ್ಕೊಡು ಹೆಡ್ಡಿಂಗ್ ಎಲ್ಲರೂ. ಓಕೆ, ಟುಡೇಸ್ ಟಾಪಿಕ್ ಈಸ್ ಟ್ರಿಪಲ್ ಪಿ ಮಾಡೆಲ್, ಟ್ರಿಪಲ್ ಪಿ ನಮೂನೆ. ಬ್ರ್ಯಾಕೆಟ್ನಲ್ಲಿ ಹಾಕ್ರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್.
ಕನ್ನಡದಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ. Okay, so this is the today content I am going to explain. So write down the what are the points you are going to learn in triple P concept. ಸೊ ಈ ಒಂದು ಟ್ರಿಪಲ್ ಪಿ ಪರಿಭಾವನೆಯಲ್ಲಿ ಏನೇನು ನೀವು ಅಧ್ಯಯನ ಮಾಡ್ತೀರಿ, ಯಾವ್ಯಾವ ಪಾಯಿಂಟ್ಸ್ಗಳನ್ನು ಅಧ್ಯಯನ ಮಾಡ್ತೀರಿ ಅನ್ನೋದನ್ನು ಫಸ್ಟು ಯು ಹ್ಯಾವ್ ನೋಟ್ ಡೌನ್ ದಿ ಪಾಯಿಂಟ್ಸ್. ಸೊ ಫಸ್ಟ್ ಪಾಯಿಂಟ್ ಯು ನೋಟ್ ಡೌನ್ ಪಾಯಿಂಟ್ ನಂಬರ್ 1. ವಾಟ್ ಈಸ್ ಟ್ರಿಪಲ್ ಪಿ? ವಾಟ್ ಈಸ್ ಟ್ರಿಪಲ್ ಪಿ? 3 ಸಲ ಪಿ ಅಂದರೆ P3 ಎಂದರೇನು ಅಂತ ಕೊಡಿ. P3 ಎಂದರೇನು? ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಎರಡನೇ ಪಾಯಿಂಟ್ ಬರ್ಕೊಡ್ರಿ. ವಾಟ್ ಡು ಯು ಮೀನ್ ಬೈ ಟ್ರಿಪಲ್ ಪಿ ಮಾಡೆಲ್? ವಾಟ್ ಡು ಯು ಮೀನ್ ಬೈ ಟ್ರಿಪಲ್ ಪಿ ಮಾಡೆಲ್? ಟ್ರಿಪಲ್ ಪಿ ಮಾದರಿಯ ಅರ್ಥವೇನು? ಟ್ರಿಪಲ್ ಪಿ ಮಾದರಿಯ ಅರ್ಥವೇನು? ಓಕೆ, ಟ್ರಿಪಲ್ ಪಿ ಮಾದರಿಯ ಅರ್ಥವೇನು? ಸೊ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಬರ್ಕೊಡ್ರಿ. ಇದು ಟ್ರಿಪಲ್ ಪಿ ಎಕ್ಸ್ಪ್ಲನೇಷನ್ ಪಾರ್ಟ್. ಟ್ರಿಪಲ್ ಪಿ ಎಕ್ಸ್ಪ್ಲನೇಷನ್ ಅಂದ್ರೆ P3 ಎಕ್ಸ್ಪ್ಲನೇಷನ್ ಅಥವಾ ಟ್ರಿಪಲ್ 3 ಎಕ್ಸ್ಪ್ಲನೇಷನ್ ವಿವರಣೆ ಅಂದ್ರೆ ಟ್ರಿಪಲ್ 3 ಎಕ್ಸ್ಪ್ಲನೇಷನ್ ವಿವರಣೆ. ನೆಕ್ಸ್ಟ್ 4ನೇ ಪಾಯಿಂಟ್ ಬರ್ಕೊಡ್ರಿ. P3 ಪಾಲಿಸೀಸ್. P3 ಪಾಲಿಸೀಸ್. P3 ಪಾಲಿಸೀಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ. P3 ಪಾಲಿಸೀಸ್ ಆಯ್ತಾ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ನಂಬರ್ 5. ಓಕೆ, ನಂಬರ್ 5ನೇದು ಬರ್ಕೊಡ್ರಿ. ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ. ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ. ನೆಕ್ಸ್ಟ್ ನಂಬರ್ 6 ರಸ್ತೆಗಳು ರೋಡ್ಸ್. ರಸ್ತೆಗಳು ರೋಡ್ಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 7 ಪೋರ್ಟ್ಸ್. PORTS ಬಂದರುಗಳು. PORTS ಪೋರ್ಟ್ಸ್ ಬಂದರುಗಳು. ನೆಕ್ಸ್ಟ್ 8ನೇ ಪಾಯಿಂಟ್ ವಾಟರ್ ನೀರು. ವಾಟರ್ ನೀರು. ನೆಕ್ಸ್ಟ್ ಪಾಯಿಂಟ್ ನಂಬರ್ 9 ರಿಸ್ಕ್ಸ್ ಅಥವಾ ಡೇಂಜರ್ಸ್ ಅಪಾಯಗಳು ಆರ್ ಡಿಸ್ಅಡ್ವಾಂಟೇಜಸ್ ಅಥವಾ ಅನಾನುಕೂಲತೆಗಳು. ಇನ್ನೊಮ್ಮೆ ಹೇಳ್ತಾ ನೋಡ್ರಿ, ಅಪಾಯಗಳು ಅಥವಾ ಅನಾನುಕೂಲತೆಗಳು. ಡೇಂಜರ್ಸ್ ಆರ್ ರಿಸ್ಕ್ಸ್ ಆರ್ ಡಿಸ್ಅಡ್ವಾಂಟೇಜಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬರ್ಕೊಡ್ರಿ ಕನ್ಕ್ಲೂಷನ್ ಮುಕ್ತಾಯ ಅಥವಾ ಉಪಸಂಹಾರ. ಓಕೆ, ಸೊ ಟೋಟಲ್ 9 ಪಾಯಿಂಟು ಇದೆ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಆಲ್ ದೀಸ್ ಪಾಯಿಂಟ್ಸ್. ಓಕೆ, ಎಲ್ಲರೂ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ? ಹೇಳಿದ್ರೆ ಯಾರಾದರೂ ಒಬ್ರು ಎಲ್ಲರೂ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂಡಿರಲಿಲ್ಲ? ಎನಿವನ್ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಕೇಳಿಸೋದಲ್ಲ ನಾ ಮಾತಾಡೋದು? ಹಲೋ, ಆಯ್ತು. ಓಕೆ, ಸೊ ನೌ ಐ ವಿಲ್ ಸ್ಟಾರ್ಟ್ ಆಲ್ ದ ಪಾಯಿಂಟ್ಸ್. ಓಕೆ, ವೇಟ್. ಸೊ ಸೊ ಈಗ ಮೊದಲನೇ ಪಾಯಿಂಟು, ಸೊ ದಟ್ ಈಸ್ ನಥಿಂಗ್ ಬಟ್ ದ ಫಸ್ಟ್ ಪಾಯಿಂಟ್ ಈಸ್ P3. What do you mean by P3 or what is P3? So here P3 we can define it as a public-private partnership. Triple P or P3 is a contract between a public sector entity and a private sector entity that outlines the provision of assets and the delivery of services. Okay, so now ಕನ್ನಡದಲ್ಲಿ ಹೇಳಬೇಕಂದ್ರೆ ಇದು P3 ಅಂದರೆ ಏನು? ಸೊ ಯಾವುದಕ್ಕೆ ನಾವು P3 ಅಂತ ಹೇಳ್ತೀವಿ? ಸೊ ಇಲ್ಲಿ P3 ಅಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ. ಇದಕ್ಕೆ ನಾವು ಟ್ರಿಪಲ್ ಪಿ ಅಥವಾ P3 ಅಂತ ಹೇಳ್ತೀವಿ. ಸೊ ಇದು ಒಂದು ಸಾರ್ವಜನಿಕ ವಲಯದ ಘಟಕದ ಮತ್ತು ಸ್ವತ್ತುಗಳ ಅವಕಾಶ ಮತ್ತು ಸೇವೆಗಳ ವಿತರಣೆಯನ್ನು ರೂಪಿಸುವ ಖಾಸಗಿ ವಲಯದ ಘಟಕದ ನಡುವಿನ ಒಪ್ಪಂದವಂತ ಹೇಳ್ಬೋದು. ಸೊ ನಾವು ಯು ಕಮ್ ಟು ನೋ ವಾಟ್ ಯು ಮೀನ್ ಬೈ or what is, how do you define the P3? Okay,
ಸೊ ಇಲ್ಲಿ P3 ಅಂದ್ರೆ ಏನು, ಅದನ್ನ ಹೇಗೆ ವ್ಯಾಖ್ಯಾನಿಸಬಹುದು ಅನ್ನೋದನ್ನ ನೀವು ಇಲ್ಲೇ ತಿಳ್ಕೊಂಡ್ರಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪಬ್ಲಿಕ್ ಪ್ರೈವೇಟ್, ಓಕೆ, ದಟ್ ಈಸ್ ಪಬ್ಲಿಕ್ ಸೆಕ್ಟರ್ ಎಂಟಿಟಿ ಅಂಡ್ ಅ ಪ್ರೈವೇಟ್ ಸೆಕ್ಟರ್ ಎಂಟಿಟಿ. So that outlines the provision of all assets and the delivery of the services. Okay, ಅಂದ್ರೆ ಈ ಒಂದು P3 ಇದೇನು, ಈ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಒಂದು ವಲಯವಾಗಿದ್ದು ಅಥವಾ ಘಟಕವಾಗಿದ್ದು, ಇಲ್ಲಿ ಸ್ವತ್ತುಗಳ ಅವಕಾಶ ಮತ್ತು ಅವುಗಳ ಸೇವೆಗಳ ಒಂದು ವಿತರಣೆಯನ್ನ ರೂಪಿಸುವ ಖಾಸಗಿ ವಲಯದ ಘಟಕದ ಒಂದು ನಡುವಿನ ಒಪ್ಪಂದವನ್ನ ನಾವು P3 ಎಂದು ಕರೆಯಲಾಗುತ್ತದೆ. ಸೊ ಹಿಯರ್ what is a public and what is a private? So here government as well as the government enterprises with the private enterprise. So both these two partnership on the basis of we have to use the whatever the services and whatever the assets. Okay, so we can utilize by using the public as well as the private partnership. So ಈ ರೀತಿಯಾಗಿ ನಾವು ಸಾರ್ವಜನಿಕ ಮತ್ತು ಈ ಒಂದು ಖಾಸಗಿ ಈ ಒಂದು ಸಹಭಾಗಿತ್ವದಲ್ಲಿ ಏನ್ ಮಾಡ್ತೀವಿ, ಈ ಒಂದು ಘಟಕಗಳ ಅಥವಾ ಈ ಒಂದು ಸ್ವತ್ತುಗಳ ಮತ್ತು ಸೇವೆಗಳ ಒಂದು ವಿತರಣೆಯನ್ನ ರೂಪಿಸತಕ್ಕಂತಹ ಒಂದು ನಮೂನೆಯ ನಡುವಿನ ಒಂದು ಒಪ್ಪಂದ ಅಂತ ನಾವು ಹೇಳ್ಬೋದು, ಅಥವಾ ಒಪ್ಪಂದವಾಗಿದೆ ಅಂತ ನಾವು ಇದನ್ನು ಕರೆಯಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಐ ವಿಲ್ ಮೂವ್ ಆನ್ ಟು ವಾಟ್ ಈಸ್ ದ ಮೀನಿಂಗ್ ಆಫ್ P3 ಆರ್ ಟ್ರಿಪಲ್ ಪಿ ಮಾಡೆಲ್. ಸೊ ಈಗ ಎರಡನೇ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಟ್ರಿಪಲ್ ಪಿ ಮಾದರಿಯ ಅರ್ಥವೇನು, P3 ಅಥವಾ ಟ್ರಿಪಲ್ ಪಿ ಮಾದರಿಯ ಅರ್ಥವೇನು? ಸೊ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಟ್ರಿಪಲ್ ಪಿ ಆರ್ P3 is a commercial legal relationship defined by the government of India in 2011 as an arrangement between a government statutory entity and government owned entity on the side and a private sector entity on the other for the provision of public assets and or public services. Okay, ಸೊ ಇಲ್ಲಿ ಕನ್ನಡದಲ್ಲಿ ಇದನ್ನು ಹೇಳಬೇಕಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಟ್ರಿಪಲ್ ಪಿ ಅಥವಾ P3 ಎಂಬುದು 2011ರಲ್ಲಿ ಭಾರತ ಸರ್ಕಾರವು ವ್ಯಾಖ್ಯಾನಿಸಿದ ಒಂದು ವಾಣಿಜ್ಯ ಕಾನೂನು ಸಂಬಂಧವಾಗಿದೆ. ಒಂದು ಸರ್ಕಾರ ಕಾನೂನುಬದ್ಧ ಘಟಕ, ಸರ್ಕಾರಿ ಸ್ವಾಮ್ಯದ ಘಟಕ ಒಂದು ಬದಿಯ ಮತ್ತು ಇತರ ಖಾಸಗಿ ವಲಯದ ಘಟಕದ ನಡುವಿನ ಒಂದು ವ್ಯವಸ್ಥೆ, ಸಾರ್ವಜನಿಕ ಸ್ವತ್ತುಗಳು ಅಥವಾ ಸಾರ್ವಜನಿಕ ಸೇವೆಗಳ ನಡುವಿನ ಒಂದು ನಿಬಂಧನೆಯನ್ನ ನಾವು P3 ಅಥವಾ ಟ್ರಿಪಲ್ ಪಿ ಮಾಡೆಲ್ ಅಥವಾ ನಮೂನೆ ಎಂದು ಅದನ್ನು ಕರೆಯಲಾಗ್ತದೆ ಅಂತ ನಾವು ಹೇಳಬಹುದು. ಹಿಯರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ P3 ಕಾನ್ಸೆಪ್ಟ್ ಅಂಡ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ P3 ಮಾಡೆಲ್? ಸೊ ಇದನ್ನ ನೋಡಿದಾಗ ಎರಡು ವ್ಯಾಖ್ಯಾನಗಳನ್ನು ಅವುಗಳ ಅರ್ಥವನ್ನು ಕೇಳಿದಾಗ ಇಲ್ಲಿ ನೀವು ಒಂದು ವ್ಯತ್ಯಾಸವನ್ನ ಗಮನಿಸಬಹುದು. ಸೊ ಹಿಯರ್ P3 that explains only what is the definition, and in the next that is you are going to learn what is the model of P3. Okay, ಸೊ ಮೊದಲೇದು ಏನು ಹೇಳ್ತದೆ, ಮೊದಲನೇ ಈ ಒಂದು ಪಾಯಿಂಟ್ ಅಲ್ಲಿ ನೀವೇನು ತಿಳ್ಕೊಂಡ್ರೆ P3 ಅಂದ್ರೆ ಏನಪ್ಪ, ಯಾವುದಕ್ಕೆ ನಾವು P3 ಅಂತ ಹೇಳ್ತೀವಿ, ವಾಟ್ ಡು ಯು ಮೀನ್ ಬೈ P3? ಸೊ ಸೆಕೆಂಡ್ ದಟ್ ಎಕ್ಸ್ಪ್ಲೇನ್ಸ್ ದ ಮಾಡೆಲ್, ಹೌ ಇಟ್ ಎಕ್ಸಿಬಿಟ್ಸ್ ಬಿಟ್ವೀನ್ ಅ ಗೌರ್ಮೆಂಟ್ ಆಸ್ ವೆಲ್ ಆಸ್ ದ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಇದು ಯಾವ ರೀತಿಯಾಗಿ ಅದು ನಮಗೆ ಇಲ್ಲಿ ಅದನ್ನ ಮಾಡಬಹುದು ಅನ್ನೋದನ್ನ ನಮೂನೆ ನಮಗೆ ತೋರಿಸಿಕೊಡ್ತದೆ. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. Now I will briefly explain the P3. So a public-private partnership or a triple P or P3, it is a commercial legal relationship defined by Government of India in the year 2001. It is an arrangement between a government statutory entity, government-owned entity on the one side and a private sector entity on the other for the provision of public assets and and also public services through investments being made or management being undertaken by the private sector entity for a specified period of time where there is a well defined allocation of risks between the private sector and the public entity, and the private entity receives performance linked payments that conform or benchmarked to specified and predetermined performance standards measurable by the public entity or its representative. ಸೊ ಈ ಒಂದು ಇದರಲ್ಲಿ ನಾವು ಏನು ಕನ್ನಡದಲ್ಲಿ ಯಾವ ರೀತಿಯಾಗಿ ಹೇಳ್ತೀವಿ ಅಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ P3 ಅಥವಾ ಟ್ರಿಪಲ್ ಪಿ, ಇದು 2011ರಲ್ಲಿ ಭಾರತ ಸರ್ಕಾರದಿಂದ ವ್ಯಾಖ್ಯಾನಿಸಲ್ಪಟ್ಟ ಒಂದು ವಾಣಿಜ್ಯ ಒಂದು ಸಂಬಂಧ, ಅಂದರೆ ಈ ಒಂದು ವಾಣಿಜ್ಯ ಕಾನೂನು ಒಂದು ಸಂಬಂಧ ಅಂತ ನಾವು ಹೇಳ್ಬೋದು.
ಸೊ ಇದನ್ನ ನಾವು ಒಂದು ಬದಿಯಲ್ಲಿ ಸರ್ಕಾರ ಅಂತ ಹೇಳ್ತೀವಿ, ಅಂದ್ರೆ ಕಾನೂನುಬದ್ಧ ಘಟಕದ ಸರ್ಕಾರಿ ಸ್ವಾಮ್ಯದ ಘಟಕ, ಮತ್ತು ಮತ್ತೊಂದು ಇನ್ನೊಂದು ಬದಿಯಲ್ಲಿ ಏನ್ ಹೇಳ್ತೀವಿ, ಒಂದು ಖಾಸಗಿ ವಲಯದ ನಡುವಿನ ಘಟಕದ ಒಂದು ವ್ಯವಸ್ಥೆ. ಸೊ ಹೀಗಾಗಿ ಖಾಸಗಿ ವಲಯದ ಘಟಕದ ಮೂಲ ಹೂಡಿಕೆಯನ್ನ ಮಾಡಲಾಗ್ತದ, ಮತ್ತು ಅದೇ ರೀತಿಯಾಗಿ ಅದರ ಒಂದು ನಿರ್ವಹಣೆಯ ಮೂಲಕ ನಿರ್ದಿಷ್ಟ ಸಮಯದವರೆಗೆ ಖಾಸಗಿ ವಲಯ ಮತ್ತು ಖಾಸಗಿ ವಲಯಗಳ ನಡುವಿನ ಅಪಾಯದ ನಿಯೋಜನೆ ಇರುವಂತಹ ಸಾರ್ವಜನಿಕ ಸ್ವತ್ತುಗಳು ಅಥವಾ ಸಾರ್ವಜನಿಕ ಸೇವೆಗಳ ಅವಕಾಶಕ್ಕಾಗಿ ಸಾರ್ವಜನಿಕ ಘಟಕದ ಮತ್ತು ಖಾಸಗಿ ಸಹಭಾಗಿತ್ವದ ಒಂದು ನಿರ್ದಿಷ್ಟವಾದ ಮತ್ತು ಪೂರ್ವ ನಿರ್ಧರಿತ ಈ ಒಂದು ಕಾರ್ಯಕ್ಷಮತೆ ಮತ್ತು ಮಾನದಂಡಗಳಿಗೆ ಅನುಗುಣವಾಗಿ, ಅಥವಾ ಈ ಒಂದು ಬೆಂಚ್ ಮಾರ್ಕ್ ಅಂದ್ರೆ ಏನು ನಾವು ಒಂದು ಇದನ್ನ ಹೇಳ್ತೀವಿ, ಒಂದು ಬ್ರ್ಯಾಂಡೆಡ್ ನೇಮ್ಸ್ ಅಂತ ಕೊಡ್ತೀವಿ, ಅದರ ಒಂದು ಕಾರ್ಯನಿರ್ವಹಣೆಯ ಲಿಂಕ್ ಪಾವತಿಗಳನ್ನ ಅದು ಪಡೆಯುತ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಇದು ಒಂದು ಸಾರ್ವಜನಿಕ ಘಟಕದ ಅದರ ಒಂದು ಪ್ರತಿನಿಧಿಗಳಿಂದ ಒಂದು ಅಳೆಯಬಹುದಾದಂತಹ ಒಂದು ನಮೂನೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಅ ಮಾಡೆಲ್. ಸೊ ಈ ರೀತಿಯಾಗಿ ಈ ಒಂದು ನಮೂನೆಯನ್ನ ನಾವು ಹೇಳ್ತೀವಿ. ಸೊ ಯಾಕೆ ನಾವು ಇದಕ್ಕೆ ಮಾಡೆಲ್ ಅಂತ ಹೇಳ್ತೀವಿ? ಸೊ ಬಿಕಾಸ್ ಹಿಯರ್ ಅ ಗವರ್ಮೆಂಟ್ ಎಂಟಿಟಿ ಆಸ್ ವೆಲ್ ಆಸ್ ಅ ಪ್ರೈವೇಟ್ ಎಂಟಿಟಿ ವರ್ಕಿಂಗ್ ಟುಗೆದರ್ with the all the whatever the determined or predetermined assets, and also what are the services to provide for the publics. Okay, so ಈ ಒಂದು ಸಾರ್ವಜನಿಕ ಸೇವೆಗಳ ಸಲುವಾಗಿರ್ಬೋದು ಮತ್ತು ಸಾರ್ವಜನಿಕ ಸ್ವತ್ತುಗಳ ಒಂದು ನಿರ್ವಹಣೆ ಇರ್ಬೋದು, ಅವುಗಳ ಒಂದು ನಿರ್ವಹಣೆ ಮಾಡತಕ್ಕಂಥ ಒಂದು ಕಾರ್ಯವನ್ನ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದ ಈ ಒಂದು ನಮೂನೆಯ ಮೂಲಕ ನಾವಿಲ್ಲಿ ಅದನ್ನು ತಿಳ್ಕೊಂಡ್ವಿ. ಸೊ ನಾವು the government of India recognizes several types of P3, including there are so many types of P3 models, but you are not but all you have to not going to learn the other P3 models. So here you are going to learn whatever today I have given the points, that much is for your syllabus. So adu matra nimma syllabus ide nanu iga helidanta ella points galu. So just I will highlight the points. What are the types of P3 models? So user free based BOT models. Okay, and next, user fee based BOT model, performance based management maintenance contracts, and modified design build turnkey contracts. So today there are hundreds of P3 projects in various stages of implementation throughout the country. ಸೊ ಹೀಗಾಗಿ ಭಾರತ ಸರ್ಕಾರ ಹಲವು ರೀತಿಯ ಒಂದು P3 ನಮೂನೆಗಳನ್ನ ಗುರುತಿಸಿದೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಹೇಳ್ತೀವಿ ಯೂಸರ್ ಫೀ ಬೇಸ್ಡ್ BOT ಮಾಡೆಲ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಕನ್ನಡದಲ್ಲಿ ಬಳಕೆದಾರ ಶುಲ್ಕ ಆಧಾರಿತ ಬೋಟ್ ಮಾದರಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಎರಡನೇದು ಹೇಳಿದ್ದೀನಿ. ಎರಡನೇದು ಯಾವುದಂದ್ರೆ ಈ ಒಂದು ಯೂಸರ್ ಫೀ ಬೇಸ್ಡ್ BOT ಮಾಡೆಲ್ ಅಂದ್ರೆ ಬಳಕೆದಾರ ಶುಲ್ಕ ಆಧಾರಿತ ಬೋಟ್ ಮಾದರಿ. ಆಮೇಲೆ ಮೂರನೇದು ಯಾವ್ದು ಹೇಳಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಸ್ ಅಂಡ್ ಮಾಡಿಫೈಡ್ ಡಿಸೈನ್ಡ್ ಬಿಲ್ಡ್ ಟರ್ನ್ಕಿ ಕಾಂಟ್ರಾಕ್ಟ್ಸ್. ಅಂದ್ರೆ ಇಲ್ಲಿ ಈ ಒಂದು ಕಾರ್ಯಕ್ಷಮತೆಯ ಆಧಾರದ ನಿರ್ವಹಣೆಯ ಒಪ್ಪಂದಗಳು ಮತ್ತು ಮಾರ್ಪಡಿಸಲಾದ ವಿನ್ಯಾಸ ನಿರ್ಮಾಣ ಟರ್ನ್ಕಿ ಒಪ್ಪಂದಗಳು. ಸೊ ಈ ರೀತಿಯಾಗಿ ನಾವು ಮುಖ್ಯವಾದಂತಹ ಈ ಮೂರು ಅನೇಕ ರೀತಿಯ ನೂರಾರು P3 ಯೋಜನೆಗಳು ದೇಶಾದ್ಯಂತ ಇನ್ನೂ ಸಹ ಅವು ಪ್ರಾರಂಭವಾಗಿದ್ದಾವೆ. ಇನ್ನೂ ಕೆಲವು ಅನುಷ್ಠಾನದ ಹಂತಗಳಲ್ಲಿ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ as outlined in 12th 5-year plan, that is 2012 and 2017 of 5-year plans in India, has an ambitious target of infrastructure investment estimated that is $1 trillion. In face of such an enormous investment requirements, the government of India is actively promoting P3 in many sectors of the economy. So according to the World Bank, about 824 P3 projects have reached financial closure since 1990 in India. ಸೊ ಈ ಒಂದು 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದರೆ 2012-2017 ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ವಿವರಿಸಿದ ಹಾಗೆ ಮೂಲ ಸೌಕರ್ಯ ಹೂಡಿಕೆಗೆ ಭಾರತವು ಈ ಒಂದು ಮಹತ್ವಾಕಾಂಕ್ಷೆಯ ಗುರಿಯನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಸೊ ಯಾಕೆಂದ್ರೆ ಇಲ್ಲಿ $1 ಟ್ರಿಲಿಯನ್ ಈ ಒಂದು ಅಗಾಧವಾದಂತಹ ಒಂದು ಹೂಡಿಕೆಯನ್ನ ಭಾರತ ಅದು ಏನು ನಿರೀಕ್ಷೆ ಮಾಡಿದೆ ಅಂತ ಹೇಳ್ಬೋದು. ಸೊ ಇಂತಹ ಒಂದು ಅಗಾಧವಾದಂತಹ ಒಂದು ಹೂಡಿಕೆಯ ಒಂದು ಅವಶ್ಯಕತೆಯನ್ನ ಭಾರತ ಎದುರಿಸಿದ್ದೇ ಆದಲ್ಲಿ ಭಾರತ ಸರ್ಕಾರವು ಆರ್ಥಿಕತೆಯ ಕೆಲವು ಕ್ಷೇತ್ರಗಳಲ್ಲಿ P3ಗಳನ್ನ ಸಕ್ರಿಯವಾಗಿ ಅದು ಉತ್ತೇಜಿಸ್ತದೆ. ಮತ್ತು ವಿಶ್ವ ಬ್ಯಾಂಕ್ ಪ್ರಕಾರ ಈ ಒಂದು 824 ಈ ಒಂದು P3 ಯೋಜನೆಗಳು 1990ರಿಂದ ಭಾರತದಲ್ಲಿ
ಈ ಒಂದು ಹಣಕಾಸು ಈ ಒಂದು ಹಂತವನ್ನು ತಲುಪಿದಾವೆ ಅಂತ ಹೇಳ್ಬೋದು, ಅಂದರೆ ತಲುಪಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು P3 ಮಾಡೆಲ್ನ ಒಂದು ವಿವರಣೆಯನ್ನು ಈ ಒಂದು ಭಾಗದಲ್ಲಿ ತಿಳ್ಕೊಂಡ್ವಿ. ಸೊ ಇಲ್ಲಿ ಏನೇನು ತಿಳ್ಕೊಂಡ್ರಿ ಈ ಒಂದು ಥರ್ಡ್ ಪಾಯಿಂಟ್ದಲ್ಲಿ. ಸೊ ಇಲ್ಲಿ P3 ಮಾಡೆಲ್ ಸೊ ಯಾವ ರೀತಿಯಾಗಿ ಅದು ತನ್ನ ಒಂದು ಕಾರ್ಯವನ್ನು ಮಾಡ್ತದೆ. ಸೊ ವಾಟ್ ಈಸ್ ದ ಫಂಕ್ಷನ್ ಯು ಹ್ಯಾವ್ ಲರ್ನ್ಡ್, ಆ್ಯಂಡ್ ಇನ್ ಸೆಕೆಂಡ್ ಪ್ಯಾರಾಗ್ರಾಫ್ ಯು ಹ್ಯಾವ್ ಲರ್ನ್ಡ್ ದ ಟೈಪ್ಸ್ ಆಫ್ P3 ಮಾಡೆಲ್ಸ್. ಎರಡನೇ ಇದರಲ್ಲಿ ಪ್ಯಾರಾಗ್ರಾಫ್ ಏನು ತಿಳ್ಕೊಂಡ್ರಿ ಈ ಒಂದು P3ಗೆ ಪ್ರಕಾರಗಳು, ಮುಖ್ಯವಾದಂಥ P3ಗೆ ಪ್ರಕಾರಗಳು ಯಾವುದು ಅಂತ ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಪಾರ್ಟ್, ದಟ್ ಈಸ್ ದ 12th 5-year ಪ್ಲಾನ್. ಸೊ ಈ ಒಂದು P3ಗೆ ಸಂಬಂಧಪಟ್ಟ ಹಾಗೆ ಈ ಒಂದು 12ನೇ ಪಂಚವಾರ್ಷಿಕ ಯೋಜನಾವಧಿಯಲ್ಲಿ ಅದರ ಒಂದು ವಿವರಣೆ ಭಾಗ ಏನು ಅನ್ನುವುದನ್ನು ಈ ಒಂದು ಥರ್ಡ್ ಕಂಟೆಂಟ್ದಲ್ಲಿ ಯು ಹ್ಯಾವ್ ಲರ್ನ್. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್, ದಟ್ ಈಸ್ P3 ಪಾಲಿಸೀಸ್ ಆರ್ ಈ P ಪಾಲಿಸೀಸ್. ಈ ಒಂದು P3ಯ ನೀತಿಗಳು ಅಥವಾ Pಯ ಒಂದು ನೀತಿಗಳನ್ನು ನಾನು ಈ ಒಂದು ಭಾಗದಲ್ಲಿ ಓಕೆ. ಓಕೆ, ಸೊ 40 ಮಿನಿಟ್ಸ್ ಟೈಮ್ ಐತಲ್ಲ, ಸೊ ಲಿಂಕ್ ಹೋಯಿತು, ಅದಕ್ಕೆ ಮತ್ತೆ ಹೊಳ್ಳಿ ಎಲ್ಲ ರೀಜಾಯ್ನ್ ಆಗಬೇಕು. ಬೇಗ ಜಾಯ್ನ್ ಆಗ್ರಿ. ಸೊ ಲಾಸ್ಟ್ 20 ಮಿನಿಟ್ಸ್ ಇದೆ ಇನ್ನು. ಸೊ Zoom ಪ್ರೊವೈಡ್ಸ್ ಓನ್ಲಿ 40 ಮಿನಿಟ್ಸ್ ಆಫ್ ಟೈಮ್. ಓಕೆ, ಸೊ ಕೇವಲ ಅದು ಎಷ್ಟು ಕೊಡ್ತದೆ ನಮಗೆ 40 ನಿಮಿಷ ಕೊಡ್ತದೆ. ಸೊ ಅಗೇನ್ ಯು ಹ್ಯಾವ್ ಟೇಕ್ ಎಕ್ಸ್ಟೆನ್ಷನ್ ಮತ್ತು 20 ನಿಮಿಷ ನಾನು ಮುಂದುವರ್ಸಿನಿ, ಬಿಕಾಸ್ ಯು ಹ್ಯಾವ್ 1 hour ಕ್ಲಾಸ್, 1 ತಾಸಿನ ಇದು ಕ್ಲಾಸ್ ಇದೆ. ಓಕೆ, ಎಲ್ಲರೂ ಬೇಗ ಜಾಯ್ನ್ ಆಗ್ರಿ. ಸೊ ಐ ವಿಲ್ ಕಂಟಿನ್ಯೂ the fourth content, that is P3 policies. So the Ministry of Finance centralizes the coordination of P3 through the Department of Economic Affairs, that is Department of DEA Economic Affairs, that is P3 cell in year 2011. The DEA, that is Department of Economic Affairs, published guidelines for the formulation and approval of P3 projects. So this was ಬೇಗ ಜಾಯ್ನ್ ಆಗಿರಪ್ಪ. ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಮ್ಯೂಟ್ ಮಾಡ್ಕೊಡ್ತದ, ಮಾತಾಡಬೇಡ, ಸೌಂಡ್ ಕೇಳ್ತದ. ಸೊ ಹಿಯರ್ that is Department of Economic Affairs published guidelines for the formulation and approval of P3 projects. This was a part of endeavor to streamline P3 procedures and strengthen the regulatory framework at the national level to expedite P3 projects approval, reissue private parties and encourage them to enter into P3 in India. So this was one of the main roles of Public-Private Partnership Appraisal Committee, that is PPPAC, Public-Private Partnership Appraisal Committee, PPPAC ಅಂತ ಹೇಳ್ತೀವಿ ಇದಕ್ಕೆ, Public-Private Partnership Appraisal Committee, PPPAC, which is responsible for P3 project appraisal at the central level. ಸೊ ಇಲ್ಲಿ 4ನೇ ಈ ಒಂದು ಕಂಟೆಂಟ್ದಲ್ಲೇ ಈ ಒಂದು P3 ನೀತಿಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಆರ್ಥಿಕ ಸಚಿವಾಲಯವು ಅದರ ಒಂದು ಆರ್ಥಿಕ ಇಲಾಖೆಯ ಅಂದರೆ DEA ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ P3 ಸೆಲ್ ಮೂಲಕ P3ಗಳ ಸಮನ್ವಯವನ್ನು ಅದು ಕೇಂದ್ರೀಕರಿಸಿದೆ ಅಂತ ಹೇಳ್ಬೋದು. 2011ರಲ್ಲಿ P3 ಯೋಜನೆಗಳ ಒಂದು ರಚನೆ ಮತ್ತು ಅನುಮೋದನೆಗೆ DEA ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಕಟಿಸಿತು. ಈ ಒಂದು P3 ಕಾರ್ಯವಿಧಾನಗಳನ್ನು ಪ್ರೋತ್ಸಾಹಿಸಲು ಮತ್ತು ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ P3 ಯೋಜನೆಗಳ ಯೋಜನೆಯನ್ನು ನಮ್ಮ ಅನುಮೋದನೆಯನ್ನು ತ್ವರಿತಗೊಳಿಸಲಿಕ್ಕೆ ಈ ಒಂದು ಖಾಸಗಿ ಪಕ್ಷಗಳಿಗೆ ಧನ ಸಹಾಯ ಮತ್ತು ಭಾರತದಲ್ಲಿ P3ಗಳನ್ನು ಪ್ರವೇಶಿಸಲು ಪ್ರೋತ್ಸಾಹಿಸಲು ಇದು ಒಂದು P3 ಕಾರ್ಯವಿಧಾನವನ್ನು ಪ್ರೋತ್ಸಾಹಿಸುವ ಒಂದು ಪ್ರಯತ್ನ ಅಂತ ನಾವು ಹೇಳ್ಬೋದು.
ಸೊ ಹೀಗಾಗಿ ಸಾರ್ವಜನಿಕ ಮಟ್ಟದ ಈ ಒಂದು ಖಾಸಗಿ ಸಹಭಾಗಿತ್ವ ಅಪ್ರೈಸಲ್ ಕಮಿಟಿ ಮುಖ್ಯ ಪಾತ್ರದಲ್ಲಿ ಇದು ಒಂದು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಏನಂತೀವಿ, PPPAC ಅಂದರೆ ಸಾರ್ವಜನಿಕ ಮಟ್ಟದ ಖಾಸಗಿ ಸಹಭಾಗಿತ್ವ ಅಪ್ರೈಸಲ್ ಕಮಿಟಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಕೇಳ್ತಾರೆ ಎಕ್ಸ್ ಮಾಡಿದ ಟರ್ಮ್ PPPAC, ಅವಾಗ ಕನ್ನಡ ಮೀಡಿಯಂದವ್ರು ಏನು ಬರಬೇಕು, ಸಾರ್ವಜನಿಕ ಮಟ್ಟದ ಖಾಸಗಿ ಸಹಭಾಗಿತ್ವ ಅಪ್ರೈಸಲ್ ಕಮಿಟಿ. ಅದೇ ರೀತಿಯಾಗಿ ಇಂಗ್ಲಿಷ್ ಮೀಡಿಯಂದವ್ರು ಏನು ಬರಬೇಕು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಪ್ರೈಸಲ್ ಕಮಿಟಿ PPPAC. ಸೊ ಹೀಗಾಗಿ ಈ ಒಂದು ಯೋಜನೆಯ ಇದು ಒಂದು ಕೇಂದ್ರ ಮಟ್ಟದಲ್ಲಿ P3 ಯೋಜನೆಯ ಒಂದು ಮೌಲ್ಯಮಾಪನಕ್ಕೆ ಕಾರಣವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಹಿಯರ್ ದ ಗವರ್ಮೆಂಟ್ ಆಲ್ಸೋ ಕ್ರಿಯೇಟೆಡ್ ಅ ವ್ಯಾಲಿಡಿಟಿ ಗ್ಯಾಪ್ ಫಂಡಿಂಗ್ ಸ್ಕೀಮ್ ಫಾರ್ P3 ಪ್ರಾಜೆಕ್ಟ್ ಟು ಹೆಲ್ಪ್ ಪ್ರಮೋಟ್ ದ ಸಸ್ಟೈನಬಿಲಿಟಿ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಸೊ ದಿಸ್ ಸ್ಕೀಮ್ ಪ್ರೊವೈಡ್ಸ್ financial support, that is in the forms of grants to infrastructure projects, normally in the form of a capital grant at the stage of project construction up to 20% of the total project. ಸೊ ಇಲ್ಲಿ ಮೂಲ ಸೌಕರ್ಯಗಳ ಈ ಒಂದು ಯೋಜನೆಗಳ ಸಮರ್ಥನೀಯವನ್ನು ಉತ್ತೇಜಿಸಲಿಕ್ಕೆ ಈ ಒಂದು P3 ಯೋಜನೆಗಳಿಗೆ ಸರ್ಕಾರವು ಅಂದರೆ ಭಾರತ ಸರ್ಕಾರವು ಒಂದು ವ್ಯಾಲಿಡಿಟಿ ಗ್ಯಾಪ್ ಈ ಒಂದು ಫಂಡಿಂಗ್ ಸ್ಕೀಮನ್ನು ರಚನೆ ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಅನುದಾನದ ಒಂದು ಯೋಜನೆಯನ್ನು ರಚನೆ ಮಾಡಿದೆ. ಸೊ ಹೀಗಾಗಿ ಈ ಒಂದು ಯೋಜನೆಯು ನಿರ್ಮಾಣ ಯೋಜನಾ ಹಂತದಲ್ಲಿ ಒಟ್ಟು ಯೋಜನೆಯ 20% ಅಲ್ಲಿ ಬಂಡವಾಳ ಒಂದು ಹೂಡಿಕೆಯ ಒಂದು ರೂಪದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ ಹಣಕಾಸು ಬೆಂಬಲವನ್ನು ಅನುದಾನ ಮತ್ತು ಆ ಒಂದು ಅನುದಾನದ ಒಂದು ಯೋಜನೆಯ ಒಂದು ಮೂಲಕ ಒದಗಿಸ್ತಾ ಬಂದಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು P3 ಪಾಲಿಸಿಯಲ್ಲಿ ಯಾವ ರೀತಿಯಾಗಿ ಸರ್ಕಾರ ಅದು ಒಂದು ಅನುದಾನವನ್ನು ಕೊಡ್ತಾ ಬಂದಿದೆ, ಸೊ ಅದರ ಒಂದು ವಿವರಣೆ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡ್ರಿ. ಸೊ ಹೀಗಾಗಿ ಅದೇ ರೀತಿಯಾಗಿ ದ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಸೆಟ್ ಅಪ್ ದ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪ್ನಿ ಲಿಮಿಟೆಡ್. ಸೊ ಇದು ಸಹ ಬರ್ಕೊಡ್ರಿ, ದಟ್ ಈಸ್ ದ ಟರ್ಮ್ ಎಕ್ಸ್ಪೆನ್ಷನ್ ಬರ್ಕೊಡ್ರಿ, IIFCL. ಓಕೆ, ಇದಕ್ಕೆ ನಾವು ಇದು ಎಕ್ಸ್ಪಾನ್ಷನ್ ಟರ್ಮ್ ಏನು ಹೇಳ್ತೀವಿ, ಇದ್ರದ್ದು ಫುಲ್ ಫಾರ್ಮ್ IIFCL, ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪ್ನಿ ಲಿಮಿಟೆಡ್. ಸೊ ಕನ್ನಡದಲ್ಲಿ ಹೇಳ್ತೀವಿ, ಸೊ ಕನ್ನಡದಲ್ಲಿ ಬರ್ಕೊಡ್ರಿ IIFCL. ಸೊ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಹಣಕಾಸು ಕಂಪನಿ ನಿಯಮಿತ. ಸೊ ಬೇಗ ಜಾಯ್ನ್ ಆಗಿರಪ್ಪ. ಓಕೆ, ಸೊ ಇಲ್ಲಿ IIFCL ಅಂದರೆ ಸರ್ಕಾರವು ಮೂಲಸೌಕರ್ಯ ಹಣಕಾಸು ಕಂಪನಿ ನಿಯಮಿತ IIFCL. ಸೊ ವಿಚ್ ಪ್ರೊವೈಡ್ಸ್ ಲಾಂಗ್ ಟರ್ಮ್ ಡೆಟ್. ಅದು ಮ್ಯೂಟ್ ಮಾಡ್ರಿ, ಯಾರು ಮಾತಾಡ್ತಿದ್ದೀರಾ. ಪ್ರೊವೈಡ್ ಲಾಂಗ್ ಟರ್ಮ್ ಡೆಟ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಸೊ ಸೆಟಪ್ ಇನ್ 2016, IIFCL provides financial assistance in the following sectors like transportation, energy, water, and also sanitation, communication, social and commercial infrastructure. ಸೊ ಸರ್ಕಾರವು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಸೌಕರ್ಯ ಹಣಕಾಸು ಕಂಪನಿ ನಿಯಮಿತ IIFCL ಸ್ಥಾಪನೆ ಮಾಡಿದ ಮೇಲೆ ಇದು ಹಣಕಾಸು ಮೂಲಸೌಕರ್ಯ ಯೋಜನೆಗಳಿಗೆ ದೀರ್ಘಕಾಲದ ಒಂದು ಸಾಲವನ್ನು ಇದು ಒದಗಿಸ್ತಾ ಬಂದಿದೆ. ಸೊ ಹೀಗಾಗಿ IIFCL 2006ರಲ್ಲಿ ಸ್ಥಾಪನೆಯಾದ IIFCL ಈ ಒಂದು ಕೆಲವು ಕ್ಷೇತ್ರಗಳಲ್ಲಿ ಆರ್ಥಿಕ ಸಹಾಯವನ್ನು ಒದಗಿಸ್ತಾ ಬಂದಿದೆ ಅಂತ ನಾವು ಹೇಳ್ಬೋದು. ಸೊ ವಾಟ್ ಆರ್ ದೋಸ್, ಯಾವ್ಯಾವ ಅಂದರೆ ಇಲ್ಲಿ ಈಗಾಗಲೇ ಹೇಳಿದ್ದೀನಿ ಮೊನ್ನೆದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರಿಗೆ, ಅದೇ ರೀತಿಯಾಗಿ ಇನ್ನು ಇದು ಪವರ್ ಅಂದರೆ ಶಕ್ತಿ, ಅದೇ ರೀತಿಯಾಗಿ ವಾಟರ್ ನೀರು, ಇನ್ನು ಅದೇ ರೀತಿಯಾಗಿ ಸ್ಯಾನಿಟೈಸೇಷನ್ ನೈರ್ಮಲೀಕರಣ, ಅದೇ ರೀತಿಯಾಗಿ ಸಂವಹನ ಕಮ್ಯುನಿಕೇಷನ್, ನೆಕ್ಸ್ಟು ಸೋಷಿಯಲ್ ಅಂದರೆ ಸಾಮಾಜಿಕ, ಮತ್ತು ಅದೇ ರೀತಿಯಾಗಿ ಈ ಒಂದು ಕಮರ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವಾಣಿಜ್ಯ ಮೂಲ ಸೌಕರ್ಯ. ಸೊ ಇವುಗಳಿಗೆ ಈ ಒಂದು ದೀರ್ಘ ಕಾಲಾವಧಿಯ ಒಂದು ಹಣಕಾಸಿನ ಒಂದು ನೆರವನ್ನು IIFCL ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ IIFCL ಪ್ರೊವೈಡ್ಸ್ ದ ಲಾಂಗ್ ಟರ್ಮ್ ಫೈನಾನ್ಸಿಯಲ್ ಸೋರ್ಸಸ್ ಫಾರ್ ದೀಸ್ ಪ್ರಾಜೆಕ್ಟ್. ಸೊ ಹೀಗಾಗಿ ಈ ಒಂದು P3 ಯೋಜನೆಗಳ ಅಭಿವೃದ್ಧಿಯ ಕಡೆಗೆ ಈ ಒಂದು ಉಂಟಾದ ವೆಚ್ಚವನ್ನು ಅವು ಎಷ್ಟು ಮಹತ್ವವಾಗಿರ್ತವೆ ಮತ್ತು ಎಷ್ಟು ನಿರ್ದಿಷ್ಟವಾದಂಥ ಒಂದು ವ್ಯವಹಾರದ ಒಂದು ಸಲಹೆಗಾರರಿಗೆ ಸಂಬಂಧಪಟ್ಟ ಒಂದು ಅಂದರೆ ಅವರಿಗೆ ನೀಡ್ತಕ್ಕಂಥ ಒಂದು ಖರ್ಚುಗಳು, ಅದೇ ರೀತಿಯಾಗಿ ಅವರು ಸಲಹೆಯನ್ನು ರೂಪದಲ್ಲಿ ಕೊಟ್ಟಂಥ ಖರ್ಚುಗಳು ಯಾವ ರೀತಿಯಾಗಿರಬೇಕು, ಅದೇ ರೀತಿಯಾಗಿ ಹಣಕಾಸು ಸಹಾಯ ಮಾಡಲು ಭಾರತ ಸರ್ಕಾರ 2007ರಲ್ಲಿಯೇ ಈ ಒಂದು ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್
ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ಅನ್ನ ಇದು 75ರ ಒಂದು ಈ ಯೋಜನೆಗಳಿಗೆ ಅದು ಬೆಂಬಲಿಸಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಒಂದು ಯೋಜನಾ ಒಂದು ಅಭಿವೃದ್ಧಿಯ ಒಂದು ಖರ್ಚು ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಟು ಹೆಲ್ಪ್ ದ ಫೈನಾನ್ಸ್ ದ ಕಾಸ್ಟ್ ಇನ್ಕರ್ಡ್ ಟುವರ್ಡ್ಸ್ ಡೆವಲಪ್ಮೆಂಟ್ ಆಫ್ P3 projects which can be which can be significant, and particularly the cost of transportation advisors. The government of India has launched in 2007 the India Infrastructure Project Development Fund. So ಅಲ್ಲಿ ಬರ್ಕೊಡ್ರಿ IIPDF, I capital words, IIPDF ಕನ್ನಡ ಇಂಗ್ಲಿಷ್ ಮೀಡಿಯಂ ಬರ್ಕೊಡ್ರಿ, ಇಂಗ್ಲಿಷ್ ಮೀಡಿಯಂ ಬರ್ಕೊಡ್ರಿ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್, ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ಕನ್ನಡದಲ್ಲಿ ಬರ್ಕೊಡ್ರಿ. ಸೊ ಇದರ ಒಂದು ಫುಲ್ ಫಾರ್ಮ್ ಏನು ಹೇಳ್ತದೆ ಅಂದರೆ ಭಾರತೀಯ ಮೂಲಸೌಕರ್ಯ ಯೋಜನಾ ಅಭಿವೃದ್ಧಿ ನಿಧಿ, ಭಾರತೀಯ ಮೂಲಸೌಕರ್ಯ ಯೋಜನಾ ಅಭಿವೃದ್ಧಿ ನಿಧಿ, ಇದಕ್ಕೆ IIPDF ಅಂತ ಕರಿತೀವಿ. ಓಕೆ, ಸೊ ಇದರ 75ರವರೆಗೆ ಇದು ಬೆಂಬಲಿಸಿದೆ ಅಂತ ಹೇಳ್ಬೋದು. ಸೊ IIPDF ವಿಚ್ ಸಪೋರ್ಟ್ಸ್ ಅಪ್ ಟು 75% ಆಫ್ ದ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್. ಸೊ ಹೀಗಾಗಿ ಈ ಒಂದು ಯೋಜನಾ ಖರ್ಚಿಗೆ ಸಂಬಂಧಪಟ್ಟ ಹಾಗೆ 75ರವರೆಗೆ ಇದು ಈ ಒಂದು ಹಣಕಾಸಿನ ಒಂದು ನೆರವಿನಲ್ಲಿ ಬೆಂಬಲಿಸದಂತ ನಾವು ಹೇಳ್ಬೋದು. ಆ್ಯಂಡ್ ಫೈನಲಿ ದ P3 policies. So the conclusion here I have to explain is that the P3 cell has produced a series of guidance papers and a P3 toolkit to support project preparation and decision making processes. The objective is to help improve decision making for infrastructure, that is P3 in India, and to improve the quality of P3 that are developed. The toolkit has been designed with a focus on helping decision making at the central, state and municipal levels. ಸೊ ಇದನ್ನು ನಾನು ಯಾವ ರೀತಿಯ ಕನ್ನಡದಲ್ಲಿ ಅಂದರೆ ಇದರ ಒಂದು ಅಂತಿಮ ಅಥವಾ P3 ಪಾಲಿಸಿಯ ಒಂದು ಕೊನೆಯ ಒಂದು ಇದನ್ನು ನಾನು ಏನು ಒಂದು ಶಾರ್ಟ್ ಆಗಿ ಹೇಳಬೇಕಂದ್ರೆ, ಮುಖ್ಯಾಂಶದಲ್ಲಿ ನಾನು ಹೇಳಬೇಕಾದ್ರೆ ಈ ಒಂದು ಮುಕ್ತಾಯದ ಒಂದು ರೂಪದಲ್ಲಿ ಈ ಒಂದು P3 ಪಾಲಿಸಿ ಬಗ್ಗೆ ಹೇಳಬೇಕಾದ್ರೆ, ಈ ಒಂದು P3 ಸೆಲ್ ಯೋಜನಾ ಸಿದ್ಧತೆ ಮತ್ತು ನಿರ್ಧಾರ ತೆಗೆದುಕೊಳ್ಳತಕ್ಕಂತಹ ಪ್ರಕ್ರಿಯೆಗಳನ್ನು ಬೆಂಬಲಿಸಲು ಮಾರ್ಗದರ್ಶನ ಪತ್ರಗಳನ್ನು ಮತ್ತು P3 ಟೂಲ್ ಕಿಟ್ ಸರಣಿಯನ್ನು ನಿರ್ಮಿಸಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು P3 ಭಾರತದಲ್ಲಿನ ಮೂಲಸೌಕರ್ಯಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮತ್ತು ಅದೇ ರೀತಿಯಾಗಿ ಅಭಿವೃದ್ಧಿಪಡಿಸಿದ P3ಗಳ ಗುಣಮಟ್ಟವನ್ನು ಸುಧಾರಿಸಲು ಇದು ಉದ್ದೇಶವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಉದ್ದೇಶದೊಂದಿಗೆ ಈ ಒಂದು P3 ನೀತಿಯನ್ನು ನಾವು ನಮ್ಮ ದೇಶ ಅನುಷ್ಠಾನದಲ್ಲಿ ತಂದಿದೆ. ಸೊ ಇಲ್ಲಿ ಕೇಂದ್ರೀಯ, ರಾಜ್ಯ ಮತ್ತು ಮುನ್ಸಿಪಲ್ ಹಂತಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಹಾಯ ಮಾಡುವ ಮೂಲ ವಿನ್ಯಾಸವನ್ನು ಸಹ ನಾವಿಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂತ ನಾವು ಹೇಳ್ಬೋದು. ಈಗ ನೀವು ನೋಡ್ಬೋದು, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟೆಡ್ ಸ್ಮಾರ್ಟ್ ಸಿಟಿ. ಓಕೆ, ಈಗ ಒಂದು ಏನು ಈ ಒಂದು ಸ್ಮಾರ್ಟ್ ಸಿಟಿ ಒಂದು ಯೋಜನೆ ಅಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ಡನ್ ಥ್ರೂ ದ P3 ಪಾಲಿಸೀಸ್. ಓಕೆ, ಸೊ ಈ ಒಂದು ನಮ್ಮ ದೇಶದಲ್ಲಿ ನಡೀತಾ ಇದೆ ಸ್ಮಾರ್ಟ್ ಸಿಟಿ. ಸುಮಾರು ಎಷ್ಟು ಈ ಒಂದು ಭಾರತ ದೇಶದಲ್ಲಿ ಈ ಒಂದು ಜಿಲ್ಲೆಗಳನ್ನು ಆಯ್ದುಕೊಂಡು ಅವುಗಳ ಈ ಒಂದು ಸ್ಮಾರ್ಟ್ ಸಿಟಿಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಅಂದರೆ ಆಧುನಿಕ ನಗರಗಳ ನಿರ್ಮಾಣವನ್ನು ನಮ್ಮ ದೇಶ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 7ರಿಂದ 8 ನಗರಗಳು ಅಲ್ಲಿ ಆಯ್ಕೆಯಾಗಿದ್ದಾವೆ ಅಂತ ಹೇಳ್ಬೋದು. ಸೊ ಈಗ ಅಲ್ಲಿ ನೀವು ಗಮನಿಸಬಹುದು, ಬೆಳಗಾವದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ P3 ಈ ಒಂದು ಸಹಭಾಗಿತ್ವದಲ್ಲಿ ಅದು ನಡೀತಾ ಇರುವುದನ್ನು ಸಹ ನೀವು ಗಮನಿಸಿರಬಹುದು. ಸೊ ಹೀಗಾಗಿ ಈ ರೀತಿಯ ಒಂದು P3 ಇದು ದೇಶದ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಮತ್ತು ಮಾಡುತ್ತಾ ಇರುವುದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಟೆಂಟ್, ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ಮೂಲಸೌಕರ್ಯ, ಸೊ ವಾಟ್ ಯು ಮೀನ್ ಬೈ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯ ಅಂದರೆ ಏನು ಅನ್ನೋದನ್ನು ಈಗಾಗಲೇ ನೀವು ಸಾಕಷ್ಟು ಈ ಒಂದು PUC ಯಲ್ಲಿ ತಿಳ್ಕೊಂಡಿದ್ದೀರಿ. ಅಗೇನ್ ಐ ವಿಲ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಬಿಕಾಸ್ ಸೊ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ you may see that is poor when compared to similarly the developed nation. So ನಿಮಗೆ ಮೂಲಸೌಕರ್ಯ ಅಂತ ಗೊತ್ತಿದೆ. ವಾಟ್ ಯು ಮೀನ್ ಬೈ ದ ಇನ್ಫ್ರಾಸ್ಟ್ರಕ್ಚರ್? ಸೊ ದಟ್ ಈಸ್ ಅ ನೀಡ್ ಆಫ್ ಅವರ್ ಟು ಡೆವಲಪ್ the country as well as all the backward regions of our country. ಸೊ ನಮ್ಮ ದೇಶದಲ್ಲಿ ಹಿಂದುಳಿದ ಪ್ರದೇಶಗಳೊಂದು ಅಭಿವೃದ್ಧಿ ಆಗಬೇಕಾದ್ರೆ, ಅದೇ ರೀತಿಯಾಗಿ ಈಗ ನಮ್ಮ ದೇಶ ಏನು ಅಭಿವೃದ್ಧಿ ಹೊಂದುತ್ತ ದೇಶ ಅಂತ ಹೇಳ್ಬೋದು, ಅಭಿವೃದ್ಧಿಶೀಲ ದೇಶ ಅಂತ ಹೇಳ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತ ದೇಶ ಅಭಿವೃದ್ಧಿಶೀಲದಿಂದ ಮುಂದೆ ಅಭಿವೃದ್ಧಿ ಹೊಂದಿದ ಈ ಒಂದು ಅಥವಾ ಶ್ರೀಮಂತ ದೇಶ ಒಂದು ಪಟ್ಟಿಗೆ ಸೇರಬೇಕಾದ್ರೆ ವಿ ನೀಡ್ ಅ ಇನ್ಫ್ರಾಸ್ಟ್ರಕ್ಚರ್. ಓಕೆ,
ದಟ್ ಈಸ್ ಅವರ್ ಟುಡೇಸ್ ಆ್ಯಂಡ್ ಆಲ್ಸೋ ದ ಲಾಂಗ್ ಬ್ಯಾಕ್ ಇಯರ್ಸ್ ಮೋಟಿವ್. ಅದು ನಮ್ಮ ದೇಶದ ಹಿಂದಿನ ಒಂದು ಉದ್ದೇಶವಿತ್ತು ಮತ್ತು ಈಗಲೂ ಸಹ ಅದು ಹೆಚ್ಚು ಅತ್ಯಂತ ಉದ್ದೇಶಭರಿತವಾದಂಥ ಒಂದು ಇದಂತ ಹೇಳ್ಬೋದು. ಸೊ ಹೀಗಾಗಿ ಮೂಲಸೌಕರ್ಯ ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಗತಿಯಲ್ಲಿ ಇದು ಮಹತ್ವಪೂರ್ಣವಾದ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಯು ಮೇ ಸಿ ದ್ಯಾಟ್ ಸೊ ಇಂಡಿಯಾ ಸೊ is a underdeveloped country. Now India is a developing country. ಓಕೆ, ಸೊ ಮೊದಲು ಭಾರತ ದೇಶ ಏನಿತ್ತು ಅನಭಿವೃದ್ಧಿ ದೇಶ ಅಂತಿತ್ತು, ಈಗ ನಮ್ಮ ದೇಶ ಅಭಿವೃದ್ಧಿಶೀಲ ದೇಶವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಬಿಕಾಸ್ ಆಫ್ ದ ಸೋ ಮೆನಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಸೊ ಹೀಗಾಗಿ ಅಭಿವೃದ್ಧಿಯ ಯೋಜನೆಗಳ ಮೂಲಕ ನಮ್ಮ ದೇಶ ಈ ಒಂದು ಸಾಧನೆ ಮಾಡಿದೆ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಐಡೆಂಟಿಫೈಡ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಸ್ ಅ ವೇ of developing the country's infrastructure in the year 1990s during uh, the India's first liberalization wave. So there were various attempts to promote P3. So there are some sectors such as water, sanitation. So it's failed. Almost it's failed, and now it's again growing. So India was perceived as too risky, and there was a significant opposition to private sector involvement. So it is only on the first half of the 2000s and that the first P3 was signed and implemented. So the construction of infrastructure in India requires large capital outlays, and there is a deficit in supply. Over 50% of major infrastructure development projects in Maharashtra state are based on 3P or P3 projects. So using the P3 model have also proceeded in Karnataka, Madhya Pradesh, Gujarat and Tamil Nadu states in India. So in the year August 2012, Prime Minister of India, that is, so in the year I am telling about in the year 2012, okay. So Prime Minister of India, Manmohan Singh lifted the ban of the transfer of government-owned land, relaxed land transfer policy, and did away so that is the transfer policy, and with the need of for cabinet approval for P3 projects in order to accelerate the building of infrastructure. ಸೊ ಹೀಗಾಗಿ ಈ ಒಂದು ಮೂಲ ಸೌಕರ್ಯ ಬಗ್ಗೆ ನಾನು ವಿವರಣೆ ಮಾಡಬೇಕಾದ್ರೆ, ಈ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಂದಿಗೆ ಹೋಲಿಸಿದಾಗ ಭಾರತದಲ್ಲಿನ ಮೂಲ ಸೌಕರ್ಯ ಅತ್ಯಂತ ಕಳಪೆ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಯಾಕೆ ಅಂದರೆ, ಈಗ ನಿಮಗೆ ಗೊತ್ತಿದೆ, ಭಾರತ ದೇಶ ಈ ಒಂದು ಅನಭಿವೃದ್ಧಿ ರಾಷ್ಟ್ರ ಪಟ್ಟಿನ ಹೊರಬರಲಿಕ್ಕೆ 50 ವರ್ಷಗಳನ್ನು ತೆಗೆದುಕೊಂಡಿತ್ತು. ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ದೇಶ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ಮುಖ್ಯವಾಗಿ ಈ ಒಂದು ಮೂಲ ಸೌಕರ್ಯವೂ ಅಂತ ಕಾರಣ ಹೇಳ್ತೀವಿ. ಸೊ ಹಿಂದಿನಿಂದ ಗಮನಿಸಿದಾಗ ಮೂಲ ಸೌಕರ್ಯ ಅತ್ಯಂತ ಕಡಿಮೆ ಮಟ್ಟದಲ್ಲಿತ್ತು, ಈಗ ಅದು ಅತ್ಯುನ್ನತವಾದಂತಹ ಒಂದು ಅಭಿವೃದ್ಧಿಯ ಒಂದು ಮಟ್ಟದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತ ಸರ್ಕಾರವು ಸಾರ್ವಜನಿಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಒಂದು ಮಾರ್ಗವಾಗಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯನ್ನು P3ಯನ್ನು ಗುರುತಿಸಿದೆ. 1990ರ ಒಂದು ದಶಕದಲ್ಲಿ ಭಾರತ ಮೊದಲ ಉದಾರೀಕರಣ ಈ ಒಂದು ತರಂಗದ ಒಂದು ಸಮಯದಲ್ಲಿ P3ಯನ್ನು ಉತ್ತೇಜಿಸಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಬಂದಿತ್ತು. ಆದರೂ ಸಹ ಇಲ್ಲಿ ನೀರು ಮತ್ತು ನೈರ್ಮಲೀಕರಣದ ಕೆಲವು ವಲಯಗಳಲ್ಲಿ ಇಂದಲೂ ಸಹ ಅದು ವಿಫಲವಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತ ತುಂಬಾ ಅಪಾಯಕಾರಿ, ಇದನ್ನ ಮಾಡಲಿಕ್ಕೆ ಅದು ಹೆಚ್ಚಿನ ಒಂದು ಅಪಾಯಕಾರಿ ಅಂತ ಅಂದರೆ ಅಲ್ಲಿ ರಿಸ್ಕ್ ಇದೆ ಅಥವಾ ಅಪಾಯ ಇದೆ ಅಂತ ಗಮನಿಸಿತು. ಸೊ ಹೀಗಾಗಿ ಖಾಸಗಿ ವಲಯದ ಒಳಗೊಳ್ಳುವಿಕೆಗೆ ಗಮನಾರ್ಹವಾದಂತಹ ಒಂದು ವಿರೋಧವಿದ್ದರೂ ಸಹ ಭಾರತ ದೇಶ 2000 ಒಂದು ದಶಕದ ಒಂದು ಮೊದಲಾರ್ಧದಲ್ಲಿ ಮಾತ್ರ ಏನು ಮಾಡಿತು ಅಂದರೆ P3ಗಳನ್ನು ಸಹಿ ಮತ್ತು ಜಾರಿಗೊಳಿಸುವ ಕೆಲಸವನ್ನು ಮಾಡಿತು. ಮುಂದೆ ಭಾರತದಲ್ಲಿನ ಒಂದು ಮೂಲ ಸೌಕರ್ಯಗಳ ನಿರ್ಮಾಣ ದೊಡ್ಡ ಬಂಡವಾಳದ ಒಂದು ಹೂಡಿಕೆಗೆ ಇದು ಅಗತ್ಯವ ಮತ್ತು ಪೂರೈಕೆಯ ಒಂದು ಕೊರತೆಯನ್ನು ಅದು ಮಾಡಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಬಂಡವಾಳ ಹೂಡಿಕೆಯ ಒಂದು ಪ್ರಮಾಣದಲ್ಲಿ ಸಹ P3ಯ ಒಂದು ಯೋಜನೆಯಲ್ಲಿ ಕೊರತೆಯನ್ನು ಅನುಭವಿಸಿತು. ಸೊ ಅಲ್ಲದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಮತ್ತು 50% ಮತ್ತು ಅನೇಕ ಪ್ರಮುಖ ಮೂಲಭೂತ ಸೌಕರ್ಯಗಳ ಯೋಜನೆ ಇಲ್ಲಿ P3ಯನ್ನೇ ಆಧರಿಸಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ P3 ನಮೂನೆ ಅಥವಾ ಮಾದರಿಯನ್ನು ಬಳಸತಕ್ಕಂಥ ಯೋಜನೆಗಳಲ್ಲಿ ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತ್ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇದು ಮುಂದುವರೆದಿದೆ ಅಂತ ಹೇಳ್ಬೋದು. ಸೊ 2012ರ ಒಂದು ಆಗಸ್ಟ್ನಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಸರ್ಕಾರದ ಒಂದು ಸ್ವಾಮ್ಯ ಒಂದು ಭೂಮಿ ವಿಶ್ರಾಂತಿ ಭೂ ವರ್ಗಾವಣೆ ನೀತಿಯನ್ನು ವರ್ಗಾವಣೆ ಮಾಡುವ ವಿಚಾರ ನಿಷೇಧವನ್ನು ತೆಗೆದುಕೊಂಡರು ಮತ್ತು ಆ ಸಂದರ್ಭದಲ್ಲಿ ಮೂಲ ಸೌಕರ್ಯಗಳನ್ನು ನಿರ್ಮಿಸುವ ಸಲುವಾಗಿ P3 ಯೋಜನೆಗಳಿಗೆ ಕ್ಯಾಬಿನೆಟ್ ಅನುಮೋದನೆ ಅದರ ಒಂದು ಅಗತ್ಯವನ್ನು ಅಲ್ಲಿ ದೊರಕಿಸಿಕೊಟ್ಟರು ಅಂತ ಹೇಳ್ಬೋದು. ಸೊ ಹೀಗಾಗಿ ಮೂಲ ಸೌಕರ್ಯಗಳು ಇವು ದೇಶದ ಒಂದು ಅಭಿವೃದ್ಧಿಯಲ್ಲಿ ಅದು ನಾಂದಿ ಹಾಡ್ತದೆ ಅಥವಾ ದೇಶದ ಒಂದು ಅಭಿವೃದ್ಧಿಗೆ ಕಾರಣವಾಗ್ತದೆ ಅಂತ ನಾವು ಹೇಳ್ಬೋದು. ಓಕೆ.
ಸೊ ಟೈಮ್ ಈಸ್ ಅಪ್. ಟೈಮು 12 ಗಂಟೆ ಆಯಿತು. ಸೊ ಈಗ ನಾನು ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಮೂವ್ ಆನ್ ಟು ದ ಫಾರ್ ಬಿ ಎ ಥರ್ಡ್ ಸೆಮ್. ಸೊ ಹೀಗಾಗಿ ಇಲ್ಲಿಗೆ ಇದನ್ನು ಸ್ಟಾಪ್ ಅಂತ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ದ್ಯಾಟ್ ಈಸ್ ರೋಡ್ಸ್. ಓಕೆ, ಸಿಕ್ಸ್ತ್ ಕಂಟೆಂಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ದಟ್ ಈಸ್ ಆನ್ ಟುಮಾರೋ at same time 11 a.m. Okay, 11 a.m. to 12 p.m. ಸೊ ಆಲ್ ಯು ಟು ಜಾಯ್ನ್ 5 minutes early. ಎಲ್ಲರೂ 11 ಗಂಟೆಗೆ ಮುಂಚೆ ಅಲ್ಲಿ 5 ನಿಮಿಷ ಅಂದರೆ 10:55ಕ್ಕೆ ನೀವು ಜಾಯ್ನ್ ಆಗ್ತಕ್ಕದ್ದು. ಸೊ ಐ ವಿಲ್ ಸ್ಟಾರ್ಟ್ ಅಕ್ಯುರೇಟ್ಲಿ ಅಟ್ 11 a.m. ದಟ್ ಈಸ್ ಆನ್ ಟುಮಾರೋ. ಓಕೆ, ಸೊ ಎಲ್ಲರಿಗೂ ಕೇಳಿದರೆ, ಸೊ ನಾಳೆ ನಾನು ಏನು ಮಾಡ್ತಾ ಇದ್ದೀನಿ, ಇದು ಮುಗಿದ ತಕ್ಷಣ ಈ ನೋಟ್ಸನ್ನು ನಿಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಬಿಡ್ತೀನಿ. ಸೊ ಎಲ್ಲರೂ ಅದನ್ನು ನೀವು ನೋಟ್ಸನ್ನು ಮಾಡಿಕೊಡ್ರಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಾಳೆ ಕ್ಲಾಸ್ನಲ್ಲೇ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನಾವು ಐ ವಿಲ್ ಲೀವ್ ದ ಮೀಟಿಂಗ್. ಎಲ್ಲರಿಗೂ ತಿಳಿದಲ್ಲ ಹೇಳಿದ್ದು? ಹಲೋ, ಎನಿವನ್? ರೈಟ್. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಐ ವಿಲ್ ಕ್ಲೋಸ್ ದ ಟುಡೇಸ್ ಲೆಕ್ಚರ್. ಥ್ಯಾಂಕ್ ಯು.